ಅಂತ ಒಬ್ಬ ವ್ಯಕ್ತಿ ಮಾಡಿದ ವಿಡಿಯೋದಿಂದ ಜನರು ಸಾಕಷ್ಟು ಗೊಂದಲಕ್ಕೆ ನೋಡಿ. ಅವ ಒಬ್ಬ ನನಗೆ ಅನ್ನಿಸ್ತ ಮತ ಅಂದವ. ಇವತ್ತು ಅವು ಬಂದು ನಮ್ಮ ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ಈ ಮುಖಾಂತರ ಇಂಥ ಒಂದು ವಿಡಿಯೋ ಮಾಡ್ತಾನೆ ಅಂತ ಹೇಳಿದರೆ, ಜನ ನಂಬೋ ರೀತಿಯಲ್ಲಿ ಮಾಡ್ತಾನೆ ಅಂತ ಹೇಳಿದ್ರೆ, ಅವನ ಏನು ಬುದ್ಧಿವಂತಿಕೆಗೆ ಯಾರ ಶಕ್ತಿ ಇದೆ ಹಿಂದಿನಿಂದ, ಮತ್ತು ಇದನ್ನು ಜನ ನಂಬುವ ಹಾಗೆ ಮಾಡೋದಕ್ಕೆ ಕಾರಣಗಳೇನು ಅನ್ನುವಂಥದ್ದು ಪೂರ್ಣ ತನಿಖೆ ಆಗಬೇಕು. ಮತ್ತು ಇದನ್ನು ಜನ ಇವತ್ತು ಅಂತಹ ಮತಾಂಧರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಕ್ಕಂಥದ್ದು ಆಗಬೇಕು. ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಆಗಬೇಕು. ಯಾಕಂದರೆ ಇದು ಎರಡು, ಒಂದು ಅವ ಕೇವಲ ವಿಡಿಯೋ ಮಾಡಲಿಲ್ಲ, ಜನರನ್ನು ಪ್ರಚೋದನೆ ಕೊಟ್ಟಿದ್ದಾನೆ, ಬನ್ನಿ ದಾಳಿ ಮಾಡಿ ಅಂತ ಹೇಳುವಂಥ ಪ್ರಚೋದನೆಗಳನ್ನು ಕೊಟ್ಟಿದ್ದಾನೆ. ಎರಡನೇದವ ಅವನ ಮತದ ಬಗ್ಗೆ ಹೇಳಲಿ ಅಲ್ಲವ ಹೋಗ್ಬಿಟ್ಟು ಒಂದು ಹಿಂದೂ ಸಮಾಜದ ಬಗ್ಗೆ ಟೀಕೆ ಮಾಡ್ತಕ್ಕಂಥ, ಇದು ಕೋಮು ಭಾವನೆಗಳನ್ನು ಪ್ರಚೋದನೆ ಮಾಡ್ತಕ್ಕಂಥ ಕಾರ್ಯಗಳಾಗ್ತದೆ. ವೀರೇಂದ್ರ ಪೂಜ್ಯ ಕಾವಂದರು ಭಾಳ ಶಾಂತ ಸ್ವರೂಪ, ಇಲ್ಲಿಯ ಕ್ಷೇತ್ರ ಭಾಳ ಇದಾಗಿರೋದ್ರಿಂದ ಹಿಂದೂ ಸಮಾಜ ಮೌನವಾಗಿ ಕೂತಿದೆ ಕ್ಷೇತ್ರ ಆದ ಕಾರಣ. ಇಲ್ಲಂತಾದರೆ ಇದು ಎಲ್ಲಿಗೆ ಹೋಗ್ತಿತ್ತು. ಹಾಗಾಗಿ ನನಗೆ ಅನ್ನಿಸ್ತದೆ ಅವನ ಪೂರ್ಣ ತನಿಖೆಗಳಾಗಬೇಕು. ಅವು ಎಲ್ಲಿಂದ ಬಂದ, ಅವನಿಗೆ ಯಾರು ಪ್ರೇರಣೆ, ಅವನಿಗೆ ವಿಷಯಗಳು ಎಲ್ಲಿಂದ ಸಿಕ್ಕಿತು, ಆಧಾರ ಯಾವುದವ ಅನ್ನುವಂಥದ್ದು ಪೂರ್ಣ ತನಿಖೆ ಆಗಬೇಕು ಅಂತ ಹೇಳುವಂಥ ಆಗ್ರಹ. ಮಾಜಿ IAS ಅಧಿಕಾರಿ ಸೇರಿದಂತೆ ಕಮ್ಯುನಿಸ್ಟ್ ವ್ಯಕ್ತಿಗಳು ಹಿಂದೆ ಇದೆ ಅನ್ನೋ ಒಂದು ಆರೋಪ ಇದೆ. ಈಗಾಗಲೇ ಇದರಲ್ಲಿ ಬೇರೆ ಬೇರೆ ಹೆಸರುಗಳು ಬರ್ತದೆ. ಒಬ್ಬರು ಸಂಸದರ ಹೆಸರು ಬರ್ತದೆ, ತಮಿಳುನಾಡಿನ ಸಂಸದರ ಬಗ್ಗೆ, ಬಾಕಿ ಎಲ್ಲ IAS ಅಧಿಕಾರಿಗಳ ಬಗ್ಗೆ ಬರ್ತದೆ, ಬೇರೆ ಬೇರೆ ಅಧಿಕಾರಿ ಇದ್ದಾರೆ ಅನ್ನುವಂಥದ್ದು ಬರ್ತದೆ. ತನಿಖೆಯಿಂದ ಹೊರಬರಲಿ. SIT ತನಿಖೆ ಮೇಲೆ ಈಗ SIT ತನಿಖೆ ಆಗ್ತಾ ಇದೆ, ಸರಿ ದಾರಿಯಲ್ಲಿದೆ ಅಂತ ನನಗೆ ಅನಿಸ್ತದೆ. ಇದೇ ರೀತಿಯಲ್ಲಿ ಇದಕ್ಕೆ ವಿದೇಶಿ ಫಂಡ್ ಬರ್ತದ, ಇದರ ಹಿಂದೆ ಯಾರಿದ್ದಾರೆ, ವಿದೇಶಿ ಶಕ್ತಿಗಳಿದ್ದಾವೋ ಅಥವಾ ಬೇರೆ ರಾಜ್ಯದ ಜನ ಇದ್ದಾರಾ, ಇದರ ತಲೆಯಲ್ಲಿ, ಇದೆಲ್ಲವೂ ತನಿಖೆ ಆಗಬೇಕು. ಅದಕ್ಕೆ NIA ಕೊಡಬೇಕು ಅಂತ ಹೇಳುವಂಥ ಆಗ್ರಹವನ್ನು ನಾವು ಮಾಡ್ತೇವೆ. ಥ್ಯಾಂಕ್ ಯು.